ಮಂಗನಿಂದ ಮಾನವ ಅಂತ ಸುಮ್ನೆ ಹೇಳಿಲ್ಲ ರೀ, ಅದು ನಿಜನೇ ಅದ. ಯಾಕಂತ ಫುಲ್ ನೋಡ್ರಿ ತಿಳಿತದ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಆಪಲ್ ಹಿಡ್ಕೊಂಡು ನಿಂತಾಗ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ಊಟ ಚಾಲೆಂಜಿನ ಇವತ್ 34ನೇ ದಿನ. ನಿಮ್ ಬೈ ಇವತ್ತರೆ ಪೂರ ಹೆಲ್ದಿನ ಅಷ್ಟ ಮಾಡ್ತಾ ಇದ್ದಾನ್ರೀಪ. ದಿನ ಏನಲ್ಲ, ಅವಾಗ ಅಷ್ಟೇ. ಅಲ್ಲಿಂದ ಸೀದಾ ಹಾಸ್ಪಿಟಲ್ ಬಂದು ಡ್ಯೂಟಿ ಮಾಡ್ತಾ ಇದ್ದೀನಿ. ನಾ ಡ್ಯೂಟಿ ಮಾಡಿದ್ರು ಯಾರು ನಂಬದೇ ಇಲ್ಲ, ಅದೇ ಬೇಜಾರು. ಮಧ್ಯಾಹ್ನ ಆಗಿದ್ದೆ ತಡ ಹೊರಗ್ ಬಂದಿವಿ. ನಮ್ಮ ನೋಬಿತಾಗ ಬಾಳ ಹಸುವಾಗಿದೆ ಅಂತ ಪಾಪ. ನಂಗಿನ್ನು ಬೆಳಗ್ಗೆ ತಿಂದಿದ್ದೆ ಕರ್ಗಿಲ್ಲ, ಅದಕ್ಕೆ ಚಾ ತಗೊಂಡೆ. ನಮ್ ನೋಬಿತಾ ಎಗ್ ರೈಸ್. ನಮಗ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ತನಕ ಡ್ಯೂಟಿ ಇದ್ರೆ ಇವರಿಗೆ 1:30ರಿಂದ 2:30 ತನಕ ಡ್ಯೂಟಿ. ಮೋಸ್ಟ್ಲಿ ಎಕ್ಸ್ಟ್ರಾ ಕ್ಲಾಸ್ ಅಂತಾರಲ್ಲ, ಇದೇ ಇರ್ಬೇಕೇನೋಪ. ಅಲ್ಲಿಂದ ಕಾಲೇಜ್ ಬಂದ್ರೆ ನಮ್ಮ ಕಾಲೇಜಿನ ಸಿಂಹ ಅಂತೂ ನನ್ನ ಹೊಸ ಚಪ್ಪಲ ಹಸ್ಕೊಂಡ್ ಹೋಗ್ಲಾಕೆ ರೆಡಿ ಆಗಿದೆ ನೋಡ್ರಿ. ನಿನ್ನೆ ತಂದಿನ್ ಬಿಡಲೇ. ಅಲ್ಲಿಂದ ಹೊರಗ್ ಬಂದ್ ನೋಡಿದ್ರೆ ನಮ್ ಹುಲಿ ಮಂಗ್ಯಂತನ ಮರ ನಿಂತಾನ. ಆರಾಮ್ ಕೋರ ನಂಗೂ ಬಾ ಅಂತ ನಾ ಹೋಗ್ಲಿಲ್ಲಪ್ಪ. ಹಂಗೆ ಅನ್ಕೊಂಡ್ರೇನು, ನಾನು ಬಂದೇ ಬಿಟ್ಟಿನಿ. ಮೊದ್ಲೇ ಮಂಗ್ಯನ. ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ಹಳ್ಳಿಲಿನ ಮನಿ ನೋಡಕ. ಅಲ್ಲಿಂದ ಸೀದಾ ಮನಿಗ್ ಬಂದು ಮಸ್ತ್ ಸ್ನಾನ ಮಾಡ್ದೆ. ನಮ್ ಬಿಜಾಪುರದಾಗ ಹುಲ್ಲು ದಗ್ಗಿ ದಿನಕ್ಕೆ 2 ಸಲ ಸ್ನಾನ ಮಾಡೋದ್ ನೋಡದ ನಮಗ. ನೈಟ್ ಆದ್ರೆ ಸಾಕು, ನಂಗರೆ ಒಂದೇ ಚಿಂತಿ ಅಡುಗೆ ಏನ್ ಮಾಡ್ಕೊಲಿ ಅಂತ. ಆದ್ರೆ ಇವ್ರು ಬೇರೆ ಲೋಕದಾಗೆ ಇರ್ತಾರ, ತಿನ್ನೋದು ಮನ್ಕೊಳ್ಳೋದು ಒಂದು ಕೆಲ್ಸನೇ ಮಾಡಲ್ಲ. ನಾ ಒಬ್ಬನೇ ಆಳ್ಮಗಂತರ ಕೆಲ್ಸ ಮಾಡ್ಬೇಕು. ಅವ್ರಿಬ್ರು ರಾಜಾರಾಣಿ. ಅದಕ್ಕೆ ಅನ್ನ ಮಾಡಕಂತ ಬಂದಿನಿ. ಬಂದಳು ನೋಡ್ರಿ ಮಹಾರಾಣಿ, ಹಸು ಆಗಿದೆ ಅಂತ. ಅದಕ್ಕೆ ಮೊಸರು ಹಾಲ ತರಕ್ ಬಂದಿನಿ, ಇರ್ಲಿಲ್ಲ ಮನ್ಯಾಗ. ಆಮೇಲೆ ಎಲ್ಲ ಮಸ್ತ್ ಅಡಿಗೆ ಮಾಡ್ಕೊಂಡು ಶಿಸ್ತ್ ಹಾಕೊಂಡು ಗಿಚ್ಚಿ ಗಿಲಿಲ್ಲ ಅನ್ನಂಗ ಸಭಾ ಸೆಟ್ ಮಾಡ್ದೆ. ಟೇಸ್ಟ್ ಬಗ್ಗೆ ಹೇಳಲ್ಲ, ಯಾಕಂದ್ರೆ ನಾನೇ ಮಾಡಿನಿಲ್ಲ. ಎಷ್ಟೇ ಕೆಲಸ ಮಾಡಿದ್ರು ಲಾಸ್ಟ್ ಅಲ್ಲಿ ನಮ್ ಸ್ವೀಟಿ ಜೊತೆ ಹಿಂಗ್ ಮಲ್ಕೊಂಡ್ರೆ ಎಲ್ಲಾನು ಮರ್ತೇ ಬಿಡ್ತೀನಿ. ಅದೇ ಖುಷಿದಾಗ ಇವತ್ತಿನ ಥಾಟ್ ಕೇಳ್ರಿ. ಮನುಷ್ಯರು ಮಾತ್ರ ಸುಂದರವಾಗಿಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತುಂಬಾ ಸುಂದರವಾಗಿವೆ. ಮತ್ತು ಅವುಗಳ ಮನಸ್ಸು ಕೂಡ ಮನುಷ್ಯರ ಮನಸ್ಸಿಗಿಂತ ಪರಿಶುದ್ಧವಾಗಿದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟದ ಲೈಕ್ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡಿ, ನಿಮ್ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.